ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಚೇಂಜಿಂಗ್ ಲೈಫ್ ಕನ್ನಡ ವ್ಲಾಗ್ಸ್ ನನ್ನ ಚಾನಲ್ಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇವತ್ತೊಂದು ಟೇಸ್ಟಿ, ಕ್ರಿಸ್ಪಿ ಹಾಗೆಯೇ ಈಸಿಯಾಗಿ ಮಾಡ್ತಕ್ಕಂಥ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಸೊ ಈಗಾಗಲೇ ನೀವು ಟೈಟಲಲ್ಲಿ ನೋಡಿರ್ಬೋದು. ಈ ರೆಸಿಪಿ ತುಂಬ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಹಾಗೆಯೇ ಡಯಟ್ ಮಾಡ್ತಿರ್ತಾರಲ್ಲ, ಸೊ ಅವ್ರಿಗೂ ಕೂಡ ನಾವು ಬಳಸೋಂಥ ಹಿಟ್ಟು ಡಯಟ್ನವ್ರಿಗೂ ಕೂಡ ಭಾಳ ಯೂಸ್ಫುಲ್ ಆಗುತ್ತೆ. ಸೊ ಹಾಗಿದ್ರೆ ಇದನ್ನು ನಾವು ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾನೇನು ಮಾಡ್ತಾ ಇರೋದು ಅಂದರೆ ಇವತ್ತು ಗೋಧಿ ಹಿಟ್ಟಿನ ಪಕೋಡ. ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ನೋಡೋಣ. ಮೊದಲನೇದಾಗಿ ಒಂದು ದೊಡ್ಡ ಈರುಳ್ಳಿಯನ್ನು ನಾನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಕೊತ್ತಂಬರಿಯನ್ನು ಕೂಡ ತೊಳ್ಕೊಂಡು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯನ್ನು ತೆಳುವಾಗಿ ನಾನು ರೌಂಡಾಗಿ ಕಟ್ ಮಾಡಿದ್ದೀನಿ. ಹಾಗೆಯೇ ಅಜ್ವಾನ್ ಕಾಳು ಅಂತ ಹೇಳ್ತೀವಲ್ಲ, ಓಮ್ ಕಾಳು ಅಂತೀವಲ್ಲ, ಸೊ ಇದು ಡೈಜೆಸ್ಟ್ ಆಗೋದಕ್ಕೂ ಕೂಡ ನಾವು ಎಣ್ಣೆ ಪದಾರ್ಥ ಮಾಡೋದ್ರಿಂದ ಸೊ ಇದು ವೆಯ್ಟ್ನು ಕೂಡ ರೆಡ್ಯೂಸ್ ಮಾಡುತ್ತೆ, ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಅಷ್ಟೇ ಅಲ್ಲ, ನೆಕ್ಸ್ಟ್ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಬಳಸ್ತಾ ಇದ್ದೀನಿ. ಎಷ್ಟು ಅವಶ್ಯಕತೆ ಇದೆ ಅದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆಯೇ ಇದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾನು ಕೂಡ ಮಿಕ್ಸ್ ಮಾಡಬೇಕಾಗುತ್ತೆ. ಗೋಧಿ ಹಿಟ್ಟಾಗಿರೋದ್ರಿಂದ ಕಂಪಲ್ಸರಿ ನಾವು ಇದನ್ನು ಹಾಕಲೇಬೇಕು. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ, ಹಾಗೆಯೇ ಇದ್ರ ಜೊತೆಗೆ ಕರಿಬೇವನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ಸೊ ಕರಿಬೇವಂತೂ ಸಾಕಷ್ಟು ಯೂಸ್ಫುಲ್ ಇರ್ತಕ್ಕಂಥ ಒಂದು ಸೊಪ್ಪು ಅಂತ ಹೇಳ್ಬೋದು. ಸೊ ನಮ್ಮ ಹೇರ್ ಗ್ರೋತ್ ಆಗಿರ್ಬೋದು ಅಲ್ವಾ. ಹಾಗೆಯೇ ಇದಕ್ಕೆ ಮೇನ್ ಪಾಯಿಂಟ್ ಅಂತಂದರೆ 2 ಬೌಲ್ನಷ್ಟು ನಾನು ಜಾಮೂನ್ ಬಟ್ಲಿ ಇರುತ್ತಲ್ಲ, ಸೊ ಆ ಬೌಲ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ನಿಮ್ಮ ಮನೇಲಿ ಇರ್ತಕ್ಕಂಥ ಯಾವುದೇ ಗೋಧಿ ಹಿಟ್ಟನ್ನು ನೀವು ಯೂಸ್ ಮಾಡ್ಬೋದು. ಅದೇ ರೀತಿಯಾಗಿ ಒಂದು ಪ್ಯಾನ್ನಲ್ಲಿ ಎಣ್ಣೆ ಕೂಡ ಹಾಕಿ ನಾನು ಇಟ್ಟಿದ್ದೀನಿ ಕಾಯಲಿಕ್ಕೆ. ಸೊ ಮೊದಲು ಈ ಒಂದು ಎಣ್ಣೆಯನ್ನು ಏನು ಮಾಡ್ತೀನಿ ಅಂತಂದರೆ, ನಾನು ಬಿಸಿಯಾದಂಥ ಎಣ್ಣೆಯನ್ನು ಗೋಧಿ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಸ್ಮೂತ್ ಆಗಲಿ, ಕ್ರಿಸ್ಪಿ ಆಗಲಿ ಅನ್ನೋ ಒಂದು ಉದ್ದೇಶದಿಂದ. ಸೊ ಎಣ್ಣೆಯನ್ನು ಹಾಕಿದ ಮೇಲೆ ಎಣ್ಣೆ ಜೊತೆಗೆ ಫಸ್ಟ್ ಅದನ್ನು ಮಿಕ್ಸಪ್ ಮಾಡ್ಕೊಳ್ಬೇಕು ನೀಟಾಗಿ. ತೊಗೊಂಡಿರೋದು ಕೇವಲ 2 ಬಟ್ಲು ಅಷ್ಟೇ, ಜಾಸ್ತಿ ತೊಗೊಂಡಿಲ್ಲ. ಸೊ ನಿಮ್ಮ ಮೆಜರ್ಮೆಂಟು ನಿಮ್ಮ ಮನೇಲಿರೋ ಮೆಂಬರ್ಸ್ಗೆ ಎಷ್ಟು ಅನಿಸುತ್ತೋ ಅಷ್ಟು ತೊಗೊಳ್ಬೋದು ನೀವು. ಹಾಗೆಯೇ ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ವಿಡಿಯೋ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಈ ವಿಡಿಯೋದ ಅನಿಸಿಕೆ ಅಭಿಪ್ರಾಯವನ್ನು ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ತಿಳಿಸಿ. ಸೊ ನಿಮಗೆ ಯಾವ ರೆಸಿಪಿ ಇಷ್ಟ ಅದನ್ನು ನೀವು ನನಗೆ ಹೇಳಿ, ಅದನ್ನು ಖಂಡಿತ ನಾನು ಟ್ರೈ ಮಾಡ್ತೀನಿ. ಸೊ ಹಾಗೆಯೇ ಈ ಒಂದು ಹಿಟ್ಟಿಗೆ ನಾನು ಇವಾಗ ಕೊತ್ತಂಬರಿ, ಹಾಗೆಯೇ ಈರುಳ್ಳಿ, ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಅಜ್ವಾನ್ ಕಾಳು, ಆಮೇಲೆ ಕರಿಬೇವು, ಸೊ ಎಲ್ಲ ಐಟಮ್ಸ್ಗಳನ್ನ ನಾನು ಹಾಕ್ತಾಯಿದ್ದೀನಿ. ಬೇಕಿದ್ದರೆ ನಿಮಗೆ ಫ್ಲೇವರು ಆಮೇಲೆ ಡೈಜೆಷನ್ನಿಗೆ ಹೆಲ್ಪ್ ಆಗ್ತಕ್ಕಂಥ ಒಂದು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಕೊಳ್ಬೋದು, ಟೇಸ್ಟ್ ಆಗುತ್ತೆ. ಆಮೇಲೆ ನಿಮಗೆ ಒಣ ಖಾರನೂ ಕೂಡ ಇಷ್ಟ ಅಂತಂದರೆ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಲೈಟಾಗಿ ಖಾರ ಹಾಕಿದ್ದೀನಿ. ಸೊ ಈ ಮಿಶ್ರಣವನ್ನು ಚೆನ್ನಾಗಿ ಡ್ರೈ ಮಿಶ್ರಣವನ್ನು ನಾನು ಕಲಿಸ್ತಾ ಇದ್ದೀನಿ ಮೊದಲು. ಯಾಕಂದರೆ ನೀರು ಹಾಕಿದ ತಕ್ಷಣ ಉಪ್ಪು ಒಂದೇ ಕಡೆ ಕುತ್ಕೊಳ್ಳೋದ್ರಿಂದ ಅದು ಉಪ್ಪು ಒಂದೇ ಕಡೆ ಆಗಿಬಿಡುತ್ತೆ, ಟೇಸ್ಟ್ ಅಷ್ಟು ಸರಿ ಅನಿಸಲ್ಲಲ್ವಾ. ಫಸ್ಟ್ ಅದನ್ನು ನಾವು ಡ್ರೈ ಮಿಕ್ಸಪ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಹಾಗೆಯೇ ನನ್ನ ವಿಡಿಯೋವನ್ನು ಲೈಕ್ ಮಾಡಿ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ, ನಾನು ಈ ಚಾನಲ್ ಮುಖಾಂತರ ಸಾಕಷ್ಟು ರೆಸಿಪಿಗಳನ್ನಾಗಿರ್ಬೋದು, ಬ್ಯೂಟಿ ಟಿಪ್ಸ್ಗಳನ್ನ ತರೋದಕ್ಕೂ ಕೂಡ ನಾನು ಟ್ರೈ ಮಾಡ್ತಾಯಿದ್ದೀನಿ. ಡೆಫಿನೆಟ್ಲಿ ನಾನು ಅದನ್ನು ತರ್ತೀನಿ. ಸೊ ಇದಿಷ್ಟಾದ ನಂತರ ನಾನು ಇವಾಗ ನೀರನ್ನು ಹಾಕಿಬಿಟ್ಟು ಅದನ್ನು ಕಲಿಸ್ತಾ ಇದ್ದೀನಿ. ಒಮ್ಮೆಲೆ ನೀವೇನು ಮಾಡಿ ಅಂತಂದರೆ ಜಾಸ್ತಿ ನೀರು ಹಾಕ್ಕೋಬಾರ್ದು. ಓಕೆ, ಇದನ್ನು ನೀವು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ಏನು ಅಂತಂದರೆ, ನಿಮಗೆ ಸ್ವಲ್ಪ ಈಗ ಬಜ್ಜಿ ಹಿಟ್ಟನ್ನು ನಾವು ಕಲಿಸ್ತೀವಲ್ಲ, ಕಡಲೆ ಹಿಟ್ಟಿನ ಬಜ್ಜಿ ಮಾಡುವಾಗ, ಸೊ ನಿಮಗೆ ಬಜ್ಜಿ ಟೈಪ್ ಬೇಕು ಅಂತಂದರೆ ಆ ಹಿಟ್ಟಿನ ಅದಕ್ಕೆ ನೀವು ಕಲಿಸ್ಕೊಂಡು ಇದನ್ನು ಕೂಡ ಬಜ್ಜಿಯನ್ನಾಗಿ ನೀವು ಹಾಕ್ಬೋದು. ಬಟ್ ನಾನಿವಾಗ ಮಾಡ್ತಾ ಇರೋದು ಪಕೋಡ ಆಗಿರೋದ್ರಿಂದ ಅಗಲವಾಗಿ ನಾನು ತಟ್ಟಿಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಹಾಗಾಗಿ ನಾನು ಈ ಹಿಟ್ಟನ್ನು ತೀರಾ ಗಟ್ಟಿನೂ ಅಲ್ಲ, ತೀರಾ ತೆಳುವೂ ಅಲ್ಲ, ಸೊ ಮೀಡಿಯಮ್ ಲೆವೆಲ್ನಲ್ಲಿ ತಟ್ಟೋದಕ್ಕೆ ಎಷ್ಟು ಅನುಕೂಲ ಆಗುತ್ತಲ್ಲ ಆ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಎಷ್ಟು ನೀರು ಹಿಡಿಯುತ್ತೆ ನೋಡಿ, ಅಷ್ಟು ನೀರನ್ನು ನೀವು ಹಾಕಿ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ನೀವು ಅದನ್ನು ಕಲಸಿ. ಏನು ತಕ್ಷಣ ಮಾಡ್ಬೋದು, ಇಡಬೇಕು ಅಂತ ಏನಿಲ್ಲ. ಸೊ ಸ್ವಲ್ಪ ನೀರನ್ನು ಕೂಡ ಯೂಸ್ ಮಾಡ್ತಿದ್ದೀನಿ ತಟ್ಟೋದಕ್ಕೆ. ಎಣ್ಣೆ ಆದರೆ ಅಷ್ಟು ಚೆನ್ನಾಗುತ್ತೆ, ಏನು ತೊಂದರೆ ಇಲ್ಲ. ಬಟ್ ನೀರಾಗಿರೋದ್ರಿಂದ ಎಣ್ಣೆ ಅಂಶ ಕಡಿಮೆ ಆಗುತ್ತೆ ಅನ್ನೋದು ಉದ್ದೇಶ ಅಷ್ಟೇ. ಎಣ್ಣೆನೂ ಕೂಡ ಇದು ಜಾಸ್ತಿ ಹಿಡಿಯೋಲ್ಲ ಫ್ರೆಂಡ್ಸ್. ಸೊ ನೋಡಿ, ನಾನು ಈ ಉಂಡೆನ ತೊಗೊಂಡಿದ್ದೇನಲ್ಲ, ಇದನ್ನೇ ನೀವು ಅಂಗೈಗೆ ಹಾಕಿಬಿಟ್ಟು ನೀರನ್ನು ಹಚ್ಕೊಂಡು
ನೀರು ಹಚ್ಕೊಳ್ಳೋದು ಉದ್ದೇಶ ಏನು ಅಂದರೆ ಕೈಗೆ ಹತ್ತಬಾರ್ದು ಅನ್ನೋದು ಅಲ್ವಾ. ಸೊ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನೀವು ತಟ್ಕೊಳ್ಬೋದು. ಸ್ಟಾರ್ಟಿಂಗ್ ನಾನು ಸ್ವಲ್ಪ ಸಿಂಪಲ್ಲಾಗಿ ಸಣ್ಣಕ್ಕೆ ತಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ. ಸೊ ಇದನ್ನು ಕಾದಿರ್ತಕ್ಕಂಥ ಎಣ್ಣೆಗೆ ಹಾಕಿ ಸ್ವಲ್ಪ ಎಣ್ಣೆ ನೀವು ಹೈ ಫ್ಲೇಮಲ್ಲೇ ಇಡಬೇಕಾಗುತ್ತೆ, ಇದು ಚೆನ್ನಾಗಿ ಡೀಪ್ ಫ್ರೈ ಆಗಬೇಕಲ್ಲ. ಸೊ ಹಾಗಾಗಿ ಎಣ್ಣೆ ಕಾದಿದೆ ನೋಡಿರಿ, ಚೆನ್ನಾಗಿ ಅದು ಫ್ರೈ ಆಗಬೇಕು. ಇದೇ ಥರನೇ ನಾನು ಇನ್ನುಳಿದಂಥ ಎಲ್ಲ ಒಂದು ಗೋಧಿ ಹಿಟ್ಟಿನ ಮಿಶ್ರಣವನ್ನು ಪಕೋಡ ರೀತಿಯಾಗಿ ರೆಡಿ ಮಾಡಿ ಹಾಕ್ತಾಯಿದ್ದೀನಿ. ಸೊ ಇದು ಜಾಸ್ತಿ ಎಣ್ಣೆನೂ ಕೂಡ ತಿನ್ನೋದಿಲ್ಲ, ಗೋಧಿ ಹಿಟ್ಟಿನ ಆಗಿರೋದ್ರಿಂದ. ಪರ್ಪಸ್ ಏನಪ್ಪ ಅಂತಂದರೆ ಸಾಕಷ್ಟು ಜನಕ್ಕೆ ಕಡಲೆ ಹಿಟ್ಟಿಂದು ಬಜ್ಜಿ ತಿಂದು ಸಾಕಾಗಿರುತ್ತೆ, ತಿನ್ನೋ ಮನಸ್ಸಿರೋದಿಲ್ಲ. ಆಮೇಲೆ ಅದು ತಿಂದಾದ್ಮೇಲೆ ಏನಾಗುತ್ತೆ, ಎಸಿಡಿಟಿ ಪ್ರಾಬ್ಲಮ್ಗಳು ಬರುತ್ತೆ. ಸೊ ಗೋಧಿ ಹಿಟ್ಟಾಗಿರೋದ್ರಿಂದ ಹೆಲ್ತಿ ಫುಡ್ ಆಗಿರೋದ್ರಿಂದ ಶುಗರ್ ಕಂಟ್ರೋಲ್ಗೂ ಕೂಡ ಒಳ್ಳೆಯದು, ಆಮೇಲೆ ಫ್ಯಾಟ್ ಕಂಟೆಂಟ್ ಕೂಡ ಇದು ಕಡಿಮೆ ಮಾಡುತ್ತೆ. ಹಾಗಾಗಿ ನಾವು ಹೆಚ್ಚು ಮನೆಯ ಪದಾರ್ಥಗಳನ್ನು ಜಾಸ್ತಿ ಯೂಸ್ ಮಾಡ್ಕೊಂಡು ಮಾಡೋದ್ರಲ್ಲಿ ನಾವು ಮಾಡಬೇಕು. ಓಕೆ, ಇದೇ ರೀತಿಯಾಗಿ ನಾನು ತಟ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋದ ಒಂದು ಅಭಿಪ್ರಾಯವನ್ನು ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ತಿಳಿಸಿದ್ರೆ ನನಗೆ ಗೊತ್ತಾಗುತ್ತೆ. ಸೊ ಕಾಮೆಂಟ್ ಮಾಡಿ, ವಿಡಿಯೋ ನೋಡಿದ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತೀನಿ. ಇದು ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಕೆಲವೊಂದು ಮಕ್ಳು ಹೆಂಗೆ ಅಂದರೆ ಚಪಾತಿ ತಿನ್ನೋದಕ್ಕೆ ಇಷ್ಟಪಡಲ್ಲ ಅಲ್ವಾ. ಸೊ ನೀವೇನಂತಂದರೆ ಅಲ್ಟರ್ನೇಟಿವ್ ಆಗಿ ಈ ರೀತಿಯಾಗಿ ಮಾಡಿ ಅವಕ್ಕೆ ಕೊಡ್ಬೋದು. ಸೊ ನೋಡಿ, ಫ್ರೈನ ಚೆನ್ನಾಗಿ ಮಾಡಬೇಕು, ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಕೂಡ ಎರಡು ಕಡೆಯೂ ಕೂಡ ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಫ್ರೈ ಆಗ್ತಿದೆ ಅಲ್ವಾ, ಇನ್ನೂ ಹಾಕಬೇಕಿದ್ದು ಫ್ರೈ. ಒಂದು ಸೈಡು ಚೆನ್ನಾಗಿ ಬೆಂದಿದೆ, ಇನ್ನೊಂದು ಸೈಡು ಹಾಕಬೇಕು. ಆಮೇಲೆ ಈರುಳ್ಳಿನೂ ಕೂಡ ಇದು ಒಂದು ಕಡೆಯಿಂದ ಇನ್ನೊಂದು ಕಡೆ ಬಿಟ್ಕೊಳ್ಳಲ್ಲ ಫ್ರೆಂಡ್ಸ್, ನೀಟಾಗಿ ಅದ್ರ ಜೊತೆ ಹಿಟ್ಟಿನ ಜೊತೆನೇ ಅದು ಮಿಶ್ರಣ ಆಗಿರುತ್ತೆ. ಬಿಕಾಸ್ ಏನು ಅಂತಂದರೆ ಗೋಧಿ ಹಿಟ್ಟು ಜಿಗಿ ಜಾಸ್ತಿ ಅಲ್ವಾ. ಸೊ ಜಿಗಿ ಕಂಟೆಂಟ್ ಇರೋದ್ರಿಂದ ಅದು ಈರುಳ್ಳಿ ಎಲ್ಲೂ ಕೂಡ ಸ್ಪ್ರೆಡ್ ಆಗಲ್ಲ, ಎಣ್ಣೆನೂ ಕೂಡ ಕ್ಲೀನಾಗಿರುತ್ತೆ, ಎಣ್ಣೆನೂ ಕೂಡ ಹಾಳಾಗೋದಿಲ್ಲ. ಈಗ ಬೇರೆ ಐಟಮ್ಸ್ ಎಲ್ಲ ಕರೆದಾಗ ಆಚೆ ಈಚೆ ಆಗಿಬಿಡುತ್ತಲ್ಲ, ಸೊ ಆ ರೀತಿ ಆಗಲ್ಲ. ನಾನು ಹೇಳಿದ ರೀತಿ ಇದನ್ನು ರೌಂಡಾಗಿ ಕೂಡ ನೀವು ಮಾಡ್ಕೊಳ್ಬೋದು. ಸ್ವಲ್ಪ ಇಷ್ಟು ಗಟ್ಟಿ ಇರಬಾರ್ದು ಹಿಟ್ಟು. ಯಾವ ರೀತಿ ಅಂತಂದರೆ ನೀವು ಬಜ್ಜಿ ಮಾಡ್ತಿರಲ್ಲ, ಸೊ ಆ ರೀತಿ ಹಿಟ್ಟಿದ್ರೆ ಸಾಕೋದಕ್ಕೆ. ಸೊ ಈ ರೀತಿ ನಾನು ಮೇಲಿಂದ ಕೆಳಗೆ ಮಾಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ರೋಸ್ಟ್ ಕೂಡ ಆಗುತ್ತೆ, ಒಳಗಡೆ ಸಾಫ್ಟಾಗಿ ಮೇಲ್ಗಡೆ ರೋಸ್ಟಾಗಿ ಇರುತ್ತೆ. ನಮ್ಮನೆಲ್ಲಂತೂ ಇದು ಮಕ್ಕಳಿಗೆ ತುಂಬಾ ಇಷ್ಟ. ಇವಾಗ ಆಗಿದೆ ನೋಡಿ, ನೋಡಿದ್ರೆ ಸಾಕು ಎಷ್ಟು ಟೇಸ್ಟ್ ಅನಿಸುತ್ತೆ, ತಿನ್ನಬೇಕು ಅನ್ನೋ ಭಾವನೆ ಬರುತ್ತೆ ಅಲ್ವಾ. ನೋಡಿ, ಇದೇ ರೀತಿಯಾಗಿ ನಾನು ಎಲ್ಲ ಪಕೋಡಗಳನ್ನು ಕೂಡ ಏನು ಮಾಡ್ತೀನಿ ಅಂತಂದರೆ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ ಇಷ್ಟ ಆಗಿದೆ. ಫ್ರೆಂಡ್ಸ್, ಇವಾಗ ಟೇಸ್ಟ್ ನೋಡೋಣ ಹೇಗಿದೆ ಅಂತೇಳಿ. ಇದು ನೋಡ್ತಾ ಇದ್ದೀರಲ್ಲ, ಒಳಗಡೆನೂ ಕೂಡ ಚೆನ್ನಾಗಿ ಬೆಂದಿದೆ. ಸೊ ಹಿಟ್ಟಿರೋದಿಲ್ಲ, ಇದು ಚೆನ್ನಾಗಿ ಸ್ವಲ್ಪ ತೆಳ್ಳುವಾಗಿ ನೀವು ತಟ್ಟು ಹಾಕಿದ್ರಿ ಅಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಬೇಕಾದ್ರೆ ನಿಮಗೆ ಅಡಿಷ್ನಲ್ ಆಗಿ ಯಾವ ಐಟಮ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ. ಬಾಯ್.